ಹಲೋ, ಅಜ್ಜಿ. ಥ್ಯಾಂಕ್ಸ್. ನಮ್ಮಿಬ್ರ ಮಧ್ಯೆ ಇರೋ ಸಂಬಂಧನ ಇನ್ನೂ ನೆನಪಿಟ್ಕೊಂಡಿದೆಯಲ್ಲ. ಮರೆಯುವಂಥದ್ದಲ್ಲ ಅದು, ನೆನ್ಪಿಟ್ಕೊಳ್ಳೋಕ್ಕೆ. ಹೇಗಿದೆಯಾ? ಬದುಕಿದ್ದೀನಿ. ನೀನು? ಬದುಕಿದ್ದೀನಿ. ಯಾಕೆ ಫೋನ್ ಮಾಡಿದೆ? ನೀನು ಹಾಕಿರೋ ಸವಾಲಿಗೆ ಸೋಲು ಒಪ್ಕೊಳಕ್ಕಂತೂ ಅಲ್ಲ. ನಿನ್ನ ಧ್ವನಿಯಲ್ಲಿ ಮೊದಲಿನ ಉತ್ಸಾಹ ಇಲ್ಲ. ನೀನೇ ಬಂದು ಸೋಲು ಒಪ್ಕೊಳ್ಳೋ ದಿನ ದೂರ ಇಲ್ಲ ಅನ್ಕೋತೀನಿ. ಇದನ್ನ ಹೇಳಕ್ ಫೋನ್ ಮಾಡಿದ್ರಾ? ಅಲ್ಲ, ಎಚ್ಚರಿಸಕ್ಕೆ. ಯಾವ ಕಾರಣಕ್ಕೆ? ನನ್ನ ಸೊಸೆ ಜಾನ್ವಿ ಕಾರಣದಲ್ಲಿ ನೀನು ತಪ್ಪು ಮಾಡ್ತಾ ಇದ್ದೀಯ. ನಿಮ್ಮ ಸೊಸೆ ಜಾನ್ವಿನಾ? ಹೌದು, ಜಾನ್ವಿ ನನ್ನ ಸೊಸೆ. ಥ್ಯಾಂಕ್ ಯು. ನನ್ನ ಜಾನ್ವಿಗೆ ನಿಮ್ಮ ಮನಸ್ಸಲ್ಲಿ ಜಾಗ ಕೊಟ್ಟಿದ್ದಕ್ಕೆ ತುಂಬಾ ಸಂತೋಷ ಆಗ್ತಿದೆ. ಆದರೆ ನನಗೆ ತುಂಬ ಬೇಸರ ಆಗ್ತಿದೆ. ಈ ಮನೆಗೆ ಸಂಬಂಧಪಟ್ಟವ್ರನ್ನ ಬಿಟ್ಟಿರೋ ಶಕ್ತಿ ನಿನ್ಗಿಲ್ಲ ಅಂದಮೇಲೆ ತಪ್ಪೊಪ್ಕೊಂಡು ನೇರವಾಗಿ ಮನೆಗೆ ಬರ್ಬೋದಲ್ವಾ? ಅಡ್ಡದಾರಿನೆಲ್ಲ ಯಾಕೆ ಹಿಡಿತಾ ಇದೀಯಾ? ನಾನೇ ಅಡ್ಡದಾರಿ ಹಿಡಿದಿದ್ದೀನಿ? ಜಾನ್ವಿ ಬಾಸ್ನ ರಿಕ್ವೆಸ್ಟ್ ಮಾಡಿಕೊಂಡು ಜಾನ್ವಿನೇ ನಿನ್ನ ಆಫೀಸಿಗೆ ಕರೆಸ್ಕೊಂಡಿದ್ದು ಅಡ್ಡದಾರಿ ಅಲ್ಲದೆ ಮತ್ತೆ ಇನ್ನೇನು? ನಿಮ್ಗೆ ಹೇಳಿದ್ರು ಇದನ್ನೆಲ್ಲ? ಜಾನ್ವಿನೇ ಹೇಳಿದ್ಲು. ವಿಷಯ ನಿಜ ತಾನೆ? ಹೌದು. ಯಾಕೆ ಹಾಗೆ ಮಾಡಕ್ ಹೋದೆ? ಜಾನು ನೋಡ್ಬೇಕು ಅನ್ನಿಸ್ತು. ಅದಕ್ಕೆ ಈ ರೀತಿ ಕರ್ಸ್ಕೋಬೇಕಿತ್ತ? ಅವ್ರ ಬಾಸ್ ಆದ್ರೂ ಏನ್ ತಿಳ್ಕೊಬೋದು? ಬೇರೆ ದಾರಿ ಇರ್ಲಿಲ್ಲ ನನಗೆ. ಬಸ್ ಸ್ಟಾಪಿಗೆ ಹೋದ್ರೆ ಮುಖ ತಿರ್ಸ್ಕೊಂಡು ನಿಂತ್ಕೋತಾಳೆ, ಬ್ಯಾಂಕ್ಗೆ ಹೋದ್ರೆ ಅಲ್ಲೂ ಅವಾಯ್ಡ್ ಮಾಡ್ತಾಳೆ. ಮನೆ ಬಿಟ್ಟು ಬಂದಾಗ್ಲಿಂದ ಅವಳು ಧ್ವನಿ ಕೇಳಿರ್ಲಿಲ್ಲ. ಅದಕ್ಕೆ ಇವತ್ತೇನಾದ್ರೂ ಮಾಡಿ ಬಾಯಿ ಬಿಡಿಸ್ಬೇಕು ಅಂತ ಈ ರೀತಿ ಮಾಡಿದೆ. ನನ್ಗೇನು ಗಿಲ್ಟಿಲ್ಲ ಅದ್ರ ಬಗ್ಗೆ. ನನ್ನ ಹೆಂಡತಿ ನಾನು ಕರೆಸ್ಕೋತೀನಿ. ಏನೀಗ? ಕರೆಸ್ಕೊಂಡಿದ್ರ ಉದ್ದೇಶ ಈಡೇರ್ತಾ? ಅವಳು ನನ್ನ ಹೆಂಡತಿ ರೀ. ನನ್ನ ಹೆಂಡತಿ ಆದ್ಮೇಲೆ ನಿಮ್ಮನೆ ಸೊಸೆ ಆಗಿದ್ದು. ಅದು ಮುಖ್ಯ ಅಲ್ಲ. ಈಗ ನೀನು ಸಂಚು ಮಾಡಿ ಅವಳನ್ನ ನಿನ್ನ ಆಫೀಸಿಗೆ ಕರೆಸ್ಕೊಳ್ಳೋ ಪ್ರಯತ್ನ ಇವತ್ತಿಗೆ ಕೊನೆ ಆಗ್ಬಿಡ್ಬೇಕು. ಅಷ್ಟೇ ಅಲ್ಲ, ಬಸ್ ಸ್ಟಾಪ್ಗೆ ಹೋಗಿ ಅವಳನ್ನ ಭೇಟಿ ಮಾಡೋದಾಗ್ಲಿ, ಬ್ಯಾಂಕ್ ಹೋಗಿ ಅವಳಿಗೆ ತೊಂದರೆ ಕೊಡೋದಾಗ್ಲಿ ಮಾಡ್ಕೊಡುದು. ನಿಮಗ್ ತೊಂದರೆ ಅನ್ಸಿದೆ, ಅವಳಿಗಲ್ವಲ್ಲ? ಅವಳಿಗೂ ತೊಂದರೆ ಆಗ್ತಿರೋದಕ್ಕೆ ಹೀಗೆ ಹೇಳ್ತಾ ಇರೋದು. ಹೇಳಿದ್ದನ್ನ ಅರ್ಥ ಮಾಡ್ಕೊ. ನೀನು ಈ ಮನೆಗೆ ಬರೋವರೆಗೂ ಈ ಮನೇಲಿರೋರು ಯಾರು ನಿನ್ನವರಲ್ಲ. ಜಾನ್ವಿನೂ ಸೇರಿಸ್ಕೊಂಡೇ ಈ ಮಾತು ಹೇಳ್ತಿರೋದು.
ಇವತ್ತು ಬಂದ್ಯಾಪ್ಪ? ಇವತ್ತೇ ಕೊನೆ ಅನ್ಕೊಳ್ಳಿ. ನನ್ನಿಂದ ಇನ್ನೊಬ್ರು ತೊಂದರೆ ಆಗೋದು ನನ್ಗಿಷ್ಟ ಇಲ್ಲ. ಏನ್ ಹಾಗೆ ನೋಡ್ತಿದೀಯಾ? ನನ್ ಮನ್ಸಿಗೆ ಅನ್ಸಿದ್ದು ಇವನ್ಗೆ ಹೇಗೆ ಗೊತ್ತಾಯ್ತು ಅಂತಾನಾ? ನಿನ್ ಮನ್ಸನ್ನು ಏರಿಳುತ್ತೆ ನನ್ಗೆ ಅರ್ಥ ಆಗತ್ತೆ ಜಾನು. ನಿನ್ನಲ್ಲಿರೋ ಪ್ರೀತಿಗೆ ನೀನ್ ನೋಡ್ಬೇಕು ಮಾತಾಡಿಸ್ಬೇಕು ಅನ್ನೋ ಕಾತರಕ್ಕೆ ನೀನ್ ಇರೋ ಕಡೆ ಬಂದ್ರೆ ಸದ್ರಾಗ್ಬಿಟ್ಟ ನಾನು. ಮನೆ ಬಿಟ್ಟು ಬಂದಾಗಿನಿಂದ ನಿನ್ ಹಿಂದೆ ಅಲಿತಾ ಇದ್ದೇನೆ. ಒಂದ್ಸಲ ಆದ್ರೂ ನನ್ನ ಜೊತೆ ಮಾತಾಡಿದ್ಯಾ? ಬೇಡ, ಅಟ್ಲೀಸ್ಟ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ಯಾ? ಜೊತೆಗಿದ್ದಾಗ ಮಾತ್ರ ನೀನೇ ನನ್ ಬದುಕು, ನೀನಿಲ್ದೆ ನಾನಿಲ್ಲ ಅನ್ನೋದೆಲ್ಲ ಪ್ರೀತಿ. ಪ್ರೀತಿ ಅಂದ್ರೆ ತನ್ನವ್ರ ಜೊತೆಗೆ ಇಲ್ದೇ ಇದ್ದಾಗ ಸಾಥ್ ಕೊಡ್ತಾರಲ್ಲ, ಅದು ನಿಜವಾದ ಪ್ರೀತಿ. ಅಲ್ಲ, ಬೇಬಿ ಮಮ್ನ ಯಾಕೆ ಜೊತೆಲಿ ಹಿಡ್ಕೊಂಡು ಓಡಾಡ್ತಿದ್ದೆ ನನಗೆ ಗೊತ್ತಾಗ್ತಿಲ್ಲ. ಆದ್ರೆ ಅವ್ರ ಜೊತೆಗಿದ್ರೆ ನೀನ್ ನನ್ನ ಜೊತೆ ಮಾತಾಡಲ್ಲ ಅನ್ಕೊಂಡೆ. ಆಫೀಸಿಗೆ ಕರೆಸ್ಕೊಂಡು ರೇಖಾಂತದಲ್ಲಿ ಸಿಗ್ತೀಯಾ? ನನ್ನ ಮನಸ್ಸಿನ ಕಷ್ಟನ ನಿನ್ನ ಹತ್ರ ಹೇಳ್ಕೊಬೋದು, ನಿನ್ನ ಮನಸ್ಸಿನ ಕಷ್ಟನ ನಾ ತಿಳ್ಕೊಬೋದು ಅಂತ ಪ್ರಯತ್ನ ಪಟ್ಟೆ. ಆದ್ರೆ ಆ ಪ್ರಯತ್ನ ನಿನ್ಗೆ ಮತ್ತೆ ನಿನ್ನ ಸೋಕೋಳ್ ಅನ್ನಪೂರ್ಣಮ್ನವ್ರಿಗೆ ಸಂಚು ಅನ್ನಿಸ್ತಾ? ನಿನ್ನೆ ರಾತ್ರಿ ನನಗೆ ಫೋನ್ ಮಾಡಿ ಬೆದರಿಕೆ ಹಾಕ್ತಾರೆ ಅಂದ್ಕೊಂಡಿದ್ದೀನ. ತಾಸು ಛಲ ಇಲ್ದವ್ರವನು ಸಂಚು ಮಾಡಿ ಹೆಂಡ್ತಿನ ಮೀಟ್ ಮಾಡ್ತಾನೆ ಅಂತ ಹಂಗತ್ ಮಾತಾಡ್ತಾರೆ. ಅವಮಾನ ಅನ್ಸಲ್ವ ನನಗೆ? ನಿನ್ನಿಂದ ನಂಗೊಂದು ವಿಷಯ ಕ್ಲಿಯರ್ ಆಗ್ಬೇಕು ಜಾನು. ನಾವಿಬ್ರು ಗಂಡ ಹೆಂಡ್ತೀರಿ, ಹೌದು ಅಲ್ವೋ?